ನೋಡ್ಬೋದು ನೀವು ನಮ್ಮ ಬ್ಯಾಲಕನ್ ಬೀಚ್ ಹೆಂಗಿದೆ ವ್ಯೂ ಅಂತ. ಆ ಕಡೆ ಒಂದು ಅಘನಾಶಿನಿ, ಈ ಕಡೆ ನಾವು ಹಿಂಗೆ ಹೋಗಿ ಲೈಟ್ ಹೌಸ್ಗೆ ಹೋಯ್ತಿದ್ರಿ. ಈಗ ಈ ಕಡೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಾವು ಹಿಂಗೆ ಹೋಗಿ ಒಂದು 1.5 ಕಿಲೋಮೀಟ್ರ್ ಆಗ್ತದಂತೆ. ಹಾಗೆ ನಡ್ಕೊಂಡು ಹೋಗ್ಬೇಕು ನಾವು. ಹಿಂಗೆ ಆ ಕಡೆ ಹಿಂಗಿಂದ ಹತ್ತಿ ಈ ಕಡೆ ಎಲ್ಲ ಸಿಮೆಂಟ್ ರೋಡ್ ಎಲ್ಲ ಉಂಟಂತೆ. ಸಿಮೆಂಟ್ ರೋಡ್ ಮುಖಾಂತರ ಹೋಗೋದು ನಾವೀಗ. ಹಿಂಗೋದೆಲ್ಲ ಹೋದ್ರೆ ಗೊತ್ತಿಲ್ಲ. ಹಿಂಗೆ ಹೋದರೆ ಲೈಟ್ ಹೌಸ್. ಹಂಗೆ ಹೋಯ್ತಿದ್ರು ನಾನು ಮತ್ತು ನನ್ನ ಫ್ರೆಂಡ್ಸು. ಹೋಗುವ ಇವಾಗ. ಗೈಸ್ ನಡಿಬೇಕಂತೆ 1.5 ಕಿಲೋಮೀಟ್ರ್ ಗಟ್ಲಿ ನಡುವ. ನಮ್ಮ ಬ್ರೋನೇ ನಡುವ. ಗೈಸ್ ವ್ಯೂ ನೋಡ್ಬೋದು ಹೆಂಗಿದೆ ಅಂತ. 1.5 ಕಿಲೋಮೀಟ್ರ್ ಗಟ್ಲಿ ಹೆಂಗೆ ನೋಡಿದೆ ಅಂತ ಗೊತ್ತಾಯ್ತು. ಗಾಯ್ಸ್ ಲೈಟ್ ಹೌಸಲ್ಲಿ 5 ಗಂಟೆ ಮೇಲ್ಗಡೆ ಲೈಟನ್ನು ಆನ್ ಮಾಡ್ತಾರಂತೆ. ಅಲ್ಲಿ ತನಕ ಮೇಲ್ಗಡೆ ಬಿಡಲ್ಲಂತೆ. ನೋಡ್ಬಾ ಏನಾಗ್ತದೆ ಅಂತ ಅಲ್ಲಿ ಹೋಗ್ಕೊಂಡು. ಹಿಂಗೋದ್ರೆ ಬೀಚ್ ಇವೇನಲ್ಲ? ಹಾಂ ಹೌದು, ಹೌದಾ ಮಾರ ಬಂದದ. ಗಾಯ್ಸ್ ಅಂತೂ ಇಂತೂ ನಾವು ಒಂದು ಲೈಟ್ ಹೌಸ್ಗೆ ಬಂದೇ ಬಿಟ್ರು, ಬಟ್ ಕ್ಲೋಸ್ ಅದೆ, ಒಳಗಡೆ ಬಿಡುವುದಿಲ್ಲ ಅನ್ನಿಸ್ತದೆ. ನೋಡೋ ಇಲ್ಲಿಂದ ನೋಡ್ಬೋದು ನೀವು ಹೆಂಗಿದೆ ಅಂತ. ಫುಲ್ CC ಕ್ಯಾಮ್ರಾ ಎಲ್ಲ ಅದಿಲ್ಲೋ. ಹೌದಲ್ಲ ಮರ. ಗಾಯ್ಸ್ ನೋಡ್ಬೋದು ನೀವು ಲೈಟ್ ಹೌಸು ಇಲ್ಲೇ ಉಂಟು. ಬಟ್ 5 ಗಂಟೆಗೆಲ್ಲ ಬಿಡ್ತಾರಂತ, ಇವಾಗೇನು ಬಿಡೋದಿಲ್ಲ. ಬಂದರುಗಳ ನೌಕಾ ಸಾರಿಗೆ ಮತ್ತು ಜಲಮಾರ್ಗಗಳ ಸಚಿವಾಲಯ, ತದಡಿ ದೀಪಸ್ತಂಭ ನೋಡ್ಬೋದು ಗಾಯ್ಸ್ ನೀವು. ಗಾಯ್ಸ್ ಇದೇ ಲೈಟ್ ಹೌಸು. ಅಲ್ಲಿಂದ ನಡ್ಕೊ ಬಂದರು ಬ್ಯಾಲ್ಕಾನಿಂದ, ಬಟ್ ಇಲ್ಲಿ ಕ್ಲೋಸ್ ಅದೆ, ಯಾರಿಗೂ ಬಿಡುದಿಲ್ಲ ಅನಿಸ್ತದ. ಅಣ್ಣ 5 ಗಂಟೆ ಟೈಮ್ಗೆ ಬಿಡ್ತಾರಂತಲ್ಲ. ಹಾಂ ಲೈಟ್ ಆನ್ ಮಾಡ್ಬೋದು ಬರ್ತಾರಂತಲ್ಲ, ಆವಾಗೇನೆ ಬಿಡ್ತಾರಂತ ಸುದ್ದಿ. ಆಟೋಮೆಟಿಕ್ಕು. ನೀವೆಂತ ಇಲ್ಲಿ ಬಂದ್ರಿ? ಸೌದಿ ಮಾರ. ಅಣ್ಣ ಅಲ್ಲಿಂದ ನಡ್ಕೊ ಬಂದ್ರು ಮಾರ, ನಡ್ಕೊ ಬಂದ್ರೆ ಒಳಗೆ ಬಿಡಲಿಲ್ಲ ಕಡೆ. ಆರಾಮ ಊಟ ಮಾಡಿದ್ರಾ? ಬರಲ್ಲ ನಾವು ನಿಮ್ಮೂರಿಗೆ ಅಲ್ಲಿಂದ ಬಂದ್ರೆ ನಾವು ಇಲ್ಲಿಗೆ ಕಾಂಬುದಿಲ್ಲ. ಇಂಥ ಹೊರಗೆ ನೋಡ್ಕೊ ಕಾಣಿಸ್ಕೊ ಬಂದದ್ದು. ಬರಲಿ ಹೋಯ್. ಮಾತೇ ಇಲ್ಲ.